ನಮ್ಮದು ಅಷ್ಟೇ. ಸಂಪತ್ತ ಇರಬೇಕು, ಆದರೆ ಸಂತೋಷಕ್ಕೆ ಅಡೆತಡೆಯಾಗಬಾರದು. ಈಗ ಇಲ್ಲಿ ಬರ್ತೀರಲ್ಲ, ಎಷ್ಟು ಆರಾಮ್ ಬರ್ತೀರಿ. ಎಲ್ಲ ಹಾಕ್ಕೊಂಡು ಬರ್ತೀರೇನು? ಮನೆಯಾಗಿದ್ದ ಆಭರಣ ಎಲ್ಲ ಹಾಕ್ಕೊಂಡು ಚಲೋ ಬಟ್ಟೆ ತೊಟ್ಕೊಂಡು ಲಗ್ನಕ್ಕೆ ಹೋಗೋರಂಗೆ ಇಲ್ಲಿ ಬರ್ತೀರೇನು? ಲಗ್ನಕ್ಕೆ ಹೋಗುವಾಗ ಏನು ವೈಭವ, ಏನು ತಲೆಗೆ, ಏನು ಮೈಗೆ. ನಮ್ಮದು ಎಷ್ಟು ಒಳ್ಳೆ ಬಟ್ಟೆಗಳದಾವೆ, ಎಲ್ಲ ಹಾಕ್ಕೊಂಡು ಹೊರಟಿರ್ತೇವೆ. ಕಿಶೆದೊಳಗೆ ಸಂಪತ್ತ ಇರ್ತದೆ, ಕೈ ತುಂಬ ಉಂಗುರಗಳಿರ್ತಾವ, ಮೈ ತುಂಬ ಆಭರಣಗಳಿರ್ತಾವ. ಲಗ್ನಕ್ಕೆ ಹೋಗಾಗ, ಇಲ್ಲಿ ಬರಾಗ ಏನಿಲ್ಲ, ನೆಲದ ಮೇಲೆ ಕುಂಡ್ರೋದದ ಅಂತ ಗೊತ್ತದ ಅಷ್ಟೆ. ಕುಂತ್ರು ನಿಶ್ಚಿಂತ ಇರಬೇಕಲ್ಲ, ಹಂಗೆ ನಾವು ಕೂಡ್ತೇವೆ. ಯಾಕೆ? ಅವು ಇಲ್ಲ, ಅದಕ್ಕೆ ಕೂಡ್ತೇವೆ ಅಷ್ಟೇ. ಒಂದು ವೇಳೆ ಇಲ್ಲೇ ನೀವು ಹಾಕ್ಕೊಂಡು ಬಂದಿದ್ರೆ ಹಿಂಗೆ ಕುಂಡ್ರಾಕ, ಹಿಂಗೆ ಸಂತೋಷ ಪಡಾಕ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ಸಂತೋಷದೇವಿಲ್ಲೇ. ಯಾರು ತಲೆಯಾಗೂ ಏನೂ ಹಾಕ್ಕೊಂಡು ಬಂದಿಲ್ಲ, ಯಾರು ಮೈಗೂ ಹಾಕ್ಕೊಂಡು ಬಂದಿಲ್ಲ. ತಲೆ ತಣ್ಣಗದೆ, ಮೈ ಹಗರದ, ಆರಾಮದೇವಿ. ಇದೇ ಅಧ್ಯಾತ್ಮದ. ಹೆಂಗಿದ್ರೆ ಸಂತೋಷ ಆಗ್ತದೆ, ಹಂಗಿರೋದದು. ಅದು ಅಧ್ಯಾತ್ಮ. ಅದಕ್ಕೆ ಸಂತರು ಶರಣರು ಹೇಳ್ತಾರೆ, ಬದುಕನ್ನು ಜೀವೇಮ ಶರದ ಶತಂ. ಅಷ್ಟೇ ಅಲ್ಲ, ಬದುಕನ್ನು ಶೃಂಗರಿಸಬೇಕು. ಬದುಕು ಸುಂದರ ಆಗಬೇಕು, ಶೃಂಗಾರ ಮಾಡಬೇಕು. ತಲೆ ಶೃಂಗಾರ ಆಗಬೇಕಾದರೆ ಚಲೋ ವಿಚಾರ ಇರಬೇಕು. ಕೈಗಳು ಶೃಂಗಾರ ಆಗಬೇಕಾದರೆ ಚಲೋ ಕೆಲಸ ಮಾಡಬೇಕು. ಮಾತು ಶೃಂಗರಿತವಾಗಬೇಕಾದರೆ ಒಳ್ಳೆ ಮಾತುಗಳನ್ನಾಡಬೇಕು. ಹೌದಲ್ಲ ಹೇಳಿ? ಬದುಕೆಲ್ಲ ಶೃಂಗರಿತ ಆಗಬೇಕಾದರೆ 4 ಜನರ ಕೂಡ ನಕ್ಕೋತು ಬಾಳಬೇಕು ಈ ಜಗತ್ತಿನಲ್ಲಿ. ಹಂಗೆ ಬಾಳೋದದು. ಒಬ್ಬ ಶರಣ ಹೇಳ್ತಾನೆ, ಜೇಡರ ದಾಸಿಮಾರ್ಯ ಅಂತ ಅವ್ರ ಹೆಸರು. ಅವ್ರ ಕೆಲಸ ನೇಯ್ಗೆ ಮಾಡೋದು. 900 ವರ್ಷಗಳ ಹಿಂದೆ ಈ ದೇಶದಲ್ಲಿ ಬಾಳಿ ಬದುಕಿ ಹೋದಂಥ ಒಬ್ಬ ಮಹಾನುಭಾವ. ಕೆಲಸ ಸಣ್ಣದು, ಸುಮ್ಮನೆ ನೇಯ್ಗೆ ಮಾಡುವಂಥ ಮನುಷ್ಯ. ಆತ ಹೇಳ್ತಾನೆ, ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಮಟ್ಟ ಮಧ್ಯಾಹ್ನ ಸಂಕ್ರಾಂತಿ, ಮತ್ತೆ ಅಸ್ತಮಾನ ಪೌರ್ಣಿಮೆ ಹುಣ್ಣಿಮೆ. ಎಷ್ಟು ಚಂದ ಹೇಳ್ತಾರೆ. ಮತ್ತೆ ಅಸ್ತಮಾನ ಪೌರ್ಣಿಮೆ ಹುಣ್ಣಿಮೆ, ಭಕ್ತನ ಅಂಗಳವೇ ವಾರಣಾಸಿ ಕಾಣ ರಾಮನಾಥ. ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳ್ತಾನೆ. ತಾನು ಹೆಂಗೆ ಬದುಕದೆ ಅನ್ನೋದನ್ನು ಆತ ಹೇಳ್ತಾನೆ. ಎಷ್ಟು ಚಂದ ಮಾತ ಹೇಳ್ತಾನೆ. ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್. ಹೆಂಗೆ ಹೊತ್ತು ಹೊರಡ್ತು ಅಂದ್ರೆ ಪ್ರಥಮ ಶುರುವಾಯಿತು, ಹೊಸ ತಿಂಗಳ ಶುರುವಾಯಿತು. ಮಧ್ಯಾಹ್ನ ಆಯಿತು ಅಂದ್ರೆ ಸಂಕ್ರಾಂತಿ ಆಯಿತು. ಸಾಯಂಕಾಲ ಹುಣ್ಣಿಮೆ, ಪೂರ್ಣಿಮಾ, ಸಂಕ್ರಾಂತಿ, ಆ ಬಳಿಕ ಅಮಾವಾಸ್. 3 ಹಬ್ಬದ ಕ್ಷಣಗಳು. ಒಬ್ಬ ಅಚ್ಚ ಶಿವೈಕ್ಯಂಗೆ ತಿಳಿದ ಮನುಷ್ಯಾಗ ಏನಾಗ್ತದೆ? ಸೂರ್ಯ ಹೊರಟ್ರೆ ಹಬ್ಬ, ಮಧ್ಯಾಹ್ನ ಆದ್ರೆ ಹಬ್ಬ,
ಸಾಯಂ ಆಯಿತು ಅಂದರೆ ಹಬ್ಬ, ಬದುಕೇ ಒಂದು ಬಗೆಯ ಸಮಾರಂಭ. ಇಟ್ ಈಸ್ ಎ ಫೆಸ್ಟಿವಲ್, ಹೋಲ್ ಲೈಫ್. ನಮ್ಮ ಬದುಕೆಲ್ಲ ಒಂದು ಸುಂದರ ಹಬ್ಬ. ಹಂಗೆ ಬದುಕು. ಎದ್ದಾಗ ಇಂದೇನು ಹಬ್ಬ ಅಂತ ಹೇಳೋದು ಆಗುವುದಿಲ್ಲೇನು? ಯುಗಾದಿ ದಿವಸ ಹೇಳ್ತೇವೆ ನಶಿಕ್ನಲ್ಲೇ, ಎದ್ದಾಗ ಹೊಸ ವರ್ಷ ಅಂತ ಹೇಳ್ತೇವೆ. ಆತ ಜೇಡರ ದಾಸಿಮಾರ್ಯ ಹೇಳ್ತಾನೆ, ಏಳು ಪ್ರತಿ ದಿವಸ ಏಳು, ಹೊಸ ವರುಷ ಅಂತ ಎದ್ದು ಬಿಡು, ಹೊಸ ಜೀವನ ಅಂತ ಹೇಳು. ಮಧ್ಯಾಹ್ನ ಆಗ್ತದೆ, ಇದ ಸಂಕ್ರಾಂತಿ. ಸಾಯಂ ಆಗ್ತದೆ, ಸುಂದರವಾದಂಥ ಪೂರ್ಣಿಮಾ ಹುಣ್ಣಿಮೆ. ಬದುಕ ಅಂದರೆ ಹಬ್ಬ. ಎಷ್ಟು ಚಂದ ಹೇಳ್ತ. ಕೊನೆಗೆ ಅಂತಾನ, ಭಕ್ತನ ಮನೆಯ ಅಂಗಳವೇ ವಾರಣಾಸಿ ಕಾಣ. ಎಲ್ಲಿ ನೀನು ಬದುಕ್ತಿಯಲ್ಲ, ನಿನ್ನ ಮನೆಯ ಅಂಗಳದ ಅಲ್ಲ, ಅದೇ ಕ್ಷೇತ್ರ ಅದ. ಅದು ದೇವಕ್ಷೇತ್ರ, ಅಷ್ಟ ಪವಿತ್ರ. ಎಲ್ಲೋ ಅದಂತೂ ತಿಳಿಬೇಡ, ನಿನ್ನ ಮನೆಯ ಅಂಗಳವೇ ಅದು ಪವಿತ್ರ ಕ್ಷೇತ್ರ. ಅದೇ ಪಂಢರಪುರ, ಅದೇ ರಾಮೇಶ್ವರ, ಅದೇ ವಾರಣಾಸಿ ಕಾಶಿ, ಅದೇ ಅಯೋಧ್ಯ, ಅದೇ ಕಲ್ಯಾಣ. ಎಲ್ಲವೂ ನಿನ್ನ ಮನೆ ಮುಂದೆ. ಹಾಂಗ ನೀನು ಬದುಕು. ಹೀಗೆ ಮನೆ ಮುಂದೆಲ್ಲ ಹಿಂಗೆ ಕ್ಷೇತ್ರ ಆಗಬೇಕಾದ್ರೆ ನೀನು ಎರಡು ಕೆಲಸ ಮಾಡಬೇಕು ಅಂತ ಜೇಡರ ದಾಸಿಮಾರ್ಯ. ಮೊದಲನೇದ್ದು, ಎದೆಯೊಳಗೆ ಪ್ರೇಮ ತುಂಬಿಕೋ, ತಲೆಯೊಳಗೆ ಜ್ಞಾನ ತುಂಬಿಕೋ. ಅಚ್ಚ ಶಿವೈಕ್ಯಂಗೆ, ದೇವರು ನಾನು ಬಹಳ ಭಿನ್ನಲ್ಲ. ದೇವರು ಎಲ್ಲೋ ಅದಾನಂತಲ್ಲ, ನನ್ನೊಳಗೂ ಅದ. ನಾನು ದೇವನ ಒಂದು ಅಂಶ. ಜಗತ್ತಿನೊಳಗೆಲ್ಲ ದೇವ. ಹಿಂಗ ತಿಳಿ. ಆ ಬಳಿಕ ಎದೆಯೊಳಗೆ ಭಕ್ತಿ ಪ್ರೇಮ ಇದನ್ನು ಇಟ್ಟುಕೋ. ಜಗತ್ತೇನಾಗ್ತದೆ? ಸ್ವರ್ಗವಾಗ್ತದೆ. ಎರಡು, ತಲೆಯಲ್ಲಿ ಜ್ಞಾನ, ಎದೆಯೊಳಗೆ ಪ್ರೇಮ. ಎರಡು ಇತ್ತು ಅಂದರೆ ನಮ್ಮ ಮನೆಯೇ ಸ್ವರ್ಗವಾಗ್ತದೆ. ಮನೆಯ ಅಂಗಳ ಅದು ಪವಿತ್ರ ಕ್ಷೇತ್ರವಾಗ್ತದೆ. ವಿಠ್ಠಲ ಇರೋದಲ್ಲೇ, ರಾಮ ಇರೋದಲ್ಲೇ, ಶಿವ ಇರೋದು ಅಲ್ಲೇ, ಮಹಾವೀರ ಇರೋದು ಅಲ್ಲೇ, ಬುದ್ಧ ಇರೋದು ಅಲ್ಲೇ. ಅದು ಪವಿತ್ರ, ಅದು ಪವಿತ್ರ. ನಮ್ಮ ಮನೆಯೇ ಒಂದು ಮಂದಿರ, ಸುತ್ತೆಲ್ಲ ಇರೋದೇ ಕ್ಷೇತ್ರ. ಹಾಂಗಾಗ ಅದು ಜೀವನ. ಇದನ್ನು ಹೇಳಿದವರು 900 ವರ್ಷ ಹಿಂದೆ ಬದುಕಿದವರು. ಬಹಳ ದೊಡ್ಡವರಲ್ಲ, ಏನೋ ಅದ್ಭುತ ವಿದ್ಯಾ ಅಂಥ ಇಂಥದ್ದು ಮಾಡಿದ್ರಂತಲ್ಲ. ಸುಮ್ಮನೆ ನೂಲೋದು ನೆಯ್ಯೋ ಕೆಲಸ ಮಾಡುವಂಥ ಒಬ್ಬ ಮಹಾನುಭಾವ. ನೇಯ್ಗೆ ಮಾಡ್ತಿದ್ದ. ಆತ ಮಾಡಿದ ನೇಯ್ಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅದಕ್ಕೆ ದೇವವಸ್ತ್ರ ಅಂತ ಹೆಸರ ಕೊಟ್ಟ. ಅದು ದೇವ ಉಡಬೇಕಂಥದ್ದು. ಯಾಕೆ ಅಂದರೆ ನಾನು ಆಶಾದಿಂದ ನೇಯ್ದಿಲ್ಲ, ಸಂತೋಷದಿಂದ ನೇಯ್ದೇನಿ. ನಾವು ಆಸೆಯಿಂದ ನೇಯೋದು ಬೇರೆ, ಸಂತೋಷಕ್ಕಾಗಿ ನೇಯೋದು ಬೇರೆ. ಆಶಾದಿಂದ ನಾನು ನೇಯ್ದಿಲ್ಲ. ಅದೇ ದೇವ ದುಕುಲ. ಪರಮಾತ್ಮ ಮೆಚ್ಚುವಂಥ ಬಟ್ಟೆ ಅದು. ಎಷ್ಟು ಚಲೋ ಹೇಳ್ತ.
ಮುಂದೆ ಅವನೇ ಹೇಳ್ತಾನೆ, ಜೀವನನೂ ಒಂದು ಬಟ್ಟೆನೇ, ಇದನ್ನು ಚಲೋತಾಗಿ ನೇಯಬೇಕು. ಆಶಾದಿಂದ ನೇಯ್ದ್ರೆ ಈ ಬಟ್ಟೆ ಹೊಲಸಾಗ್ತದೆ, ದೇವ ದುಃಖಲಾಗುವುದಿಲ್ಲ. ಈ ಜೀವನವನ್ನು ಆಸೆಯ ಮುಕ್ತವಾಗಿ ಜ್ಞಾನದಿಂದ ಪ್ರೇಮದಿಂದ ನೇಯಬೇಕು. ಜ್ಞಾನದ ಎಳೆಗಳು ಉದ್ದ ಎಳೆಗಳು, ಪ್ರೇಮದ ಅಡ್ಡ ಎಳೆಗಳು, ಇವುಗಳನ್ನು ಜೋಡಿಸಿ ಜೀವನದ ಬಟ್ಟೆಯನ್ನು ನೇಯ ಮನುಷ್ಯನೇ, ಅದು ದೇವನಿಗೆ ಪ್ರಿಯವಾಗ್ತದೆ. ಎಷ್ಟು ಚಲೋ ಮಾತು ಹೇಳಿ, ಜೇಡರ ದಾಸಿ ಮಾರ್ಯ, ಎಷ್ಟು ಚಂದದೆ ನೋಡಿರಲ್ಲ. ನೇಯ್ಗೆ ಮಾಡುವಾಗ ಉದ್ದ ಹಾಸು ಅಂತಿರ್ತದೆ. ಹಾಸು ಅಂದ್ರೆ ಉದ್ದ ಎಳೆಗಳವು, ಅದರಿಂದ ಬಟ್ಟೆ ಆಗ್ತದೇನು? ಬರೇ ಉದ್ದ ಎಳೆ ಇದ್ದರೆ ಬಟ್ಟೆ ಆಗ್ತದೇನು? ಅದರಾಗ ಅಡ್ಡ ಹಾಕಬೇಕಾಗ್ತದೆ. ಉದ್ದ ಇರ್ತಾವ, ಅಡ್ಡ ಪ್ರತಿಕ್ಷಣ ಹಾಕೋತ ಹೋಗಬೇಕಾಗ್ತದೆ. ಅಡ್ಡ ದಾರಗಳದಾವಲ್ಲ, ಅವು ಹೊಕ್ಕುಗಳು, ಎರಡೂ ಬೇಕು. ಬರೇ ನಮ್ಮದು ಉದ್ದ ಇದ್ರೆ ನಡೆಯಂಗಿಲ್ಲ, ಬರೇ ಹೊಕ್ಕು ಅಡ್ಡ ಇದ್ರೆ ನಡೆಯಂಗಿಲ್ಲ. ಕ್ಷಣ ಕ್ಷಣ ಅವುಗಳನ್ನು ನೇಯಬೇಕಾಗ್ತದೆ, ಒಂದರಾಗ ಒಂದು ಜೋಡಿಸಬೇಕಾಗ್ತದೆ. ಬರೇ ತಲೆಯೊಳಗೆ ವಿಚಾರ ಇದ್ರೆ ಆಗೋದಿಲ್ಲ, ಎದೆಯೊಳಗೆ ಭಾವನೆಗಳು ವಿಚಾರದಲ್ಲಿ ಹೆಣಿಬೇಕಾಗ್ತದೆ. ಆವಾಗ ಒಂದು ಜೀವನದ ಬಟ್ಟೆ ತಯಾರಾಗ್ತದೆ. ಆವಾಗ ಬರೇ ಹಿಂಗೆ ಹೊಡಿತಾ ಇದ್ರೆ ಆಗೋದಿಲ್ಲ, ಬರೀ ಹಾಸು ಹಾಕಿದ್ರೆ ಆಗೋದಿಲ್ಲ, ಎರಡೂ ಕೂಡಬೇಕಾಗ್ತದೆ. ಹಾಗೆ ಬರೇ ಓದಿದ್ರಾಗೋದಿಲ್ಲ, ಅಥವಾ ಬರೇ ಪ್ರೇಮಿಸಿದ್ರಾಗೋದಿಲ್ಲ, ಎರಡರ ಮಿಶ್ರಣ ಬೇಕಾಗ್ತದೆ. ವಿಶ್ವದ ದೇವನ ಜ್ಞಾನ ಇರಬೇಕು, ಆತ್ಮದ ಜ್ಞಾನ ಇರಬೇಕು. ಆ ಬಳಿಕ ಎರಡನೇದ್ದು ಪ್ರೇಮ ಇರಬೇಕು, ಹೊಲಸಾಗಬಾರದು. ಪ್ರೇಮ ಸ್ವಚ್ಛ ಪವಿತ್ರ ಪ್ರೇಮ ಇರಬೇಕು ಎದೆಯೊಳಗೆ. ಎರಡರ ಮಿಶ್ರಣ ಆಯಿತು ಅಂದರೆ ಒಂದು ಸುಂದರ ಬದುಕು ತಯಾರಾಗ್ತದೆ. ಅಂಥ ಬದುಕೇ ಪರಮಾತ್ಮನಿಗೆ ಇಷ್ಟ. ಅದು ಇಷ್ಟ. ನಾವೇನು ಭಾವಿಸ್ತೇವೆ ಅಂದರೆ, ನಾವೇನು ಕೊಡ್ತೇವೆ ಅದರಿಂದ ಪರಮಾತ್ಮ ಒಲಿತಾನ ಅಂತ ನಾವು ತಿಳ್ಕೊಂಡೇವಿ. ಆ ಜೇಡರ ದಾಸಿ ಮಾರ್ರೆ ಹೇಳ್ತಾನೆ, ನಮ್ಮ ಜೀವನ ಅವನಿಗೆ ಬೇಕೇ ವಿನಃ ನಮ್ಮ ವಸ್ತುಗಳಲ್ಲ. ನಮ್ಮ ಎದೆಯೊಳಗಿರುವಂಥ ಮಧುರ ಭಾವನೆಗಳವನಿಗೆ ಪ್ರಿಯವೇ ವಿನಃ ನಮ್ಮ ತಲೆಯೊಳಗಿರುವಂಥ ಸುಂದರ ಸತ್ಯ ವಿಚಾರಗಳು ಅವನಿಗೆ ಪ್ರಿಯವೇ ವಿನಃ ವಸ್ತುಗಳಲ್ಲ. ನೀವು ಒಂದೇ ಹೂವ ದೇವನ ಮುಂದೆ ಇಡಿ, ಅದು ಪ್ರೇಮದಿಂದ ಇಡಿ, ಅದು ಸ್ವೀಕೃತ. ಹಾಗಿಡದೆ 1,00,000 ಹೂಗಳನ್ನು ತಂದು ಅಲ್ಲಿ ಹಾಕಿ ಇಡುವಾಗ ಎಷ್ಟು ಖರ್ಚಾತು ಅಂತ ತಲೆಯೊಳಗೆ ಬಂತು ಅಂದರೆ ಹೋಯ್ತು. ಇಡಾಗ ನೋಡು ಭಗವಂತನೇ, ಈಗ ಇಷ್ಟಿಟ್ಟೇನಿ, 1,000 ಇಟ್ಟೆ, 10,000 ಇಟ್ಟೆ, ಈಗ 90,000, 1,00,000 ಹೂವ ನಿನಗೆ ಕೊಟ್ಟೇನೆ, ನೆನಪಿರಲಿ ಅಂದ್ರೆ ಏನು ಮಾಡವ ಮುಂದೆ? ಇಷ್ಟು ಕೊಟ್ಟೇನಿ ಅಂದ್ರೆ ಎಷ್ಟು ಬೇಡ್ತಿರಬೇಕು. ದೇವನಿಗೆ ಇವೆಲ್ಲ ಬೇಕಾಗ್ತವೇನು? ದೇವರಂತಾನೆ, ನಿನ್ನ ಹೂವು ತಗೊಂಡು ಹೋಗು, ನೀನು 1,00,000 ಇಟ್ಟುಕೋ, ಮನೆಯಾಗ ಇಟ್ಟುಕೋ, ಅಲ್ಲೇ, ನನಗೇನು ಬೇಡಪ್ಪ. ಜಗತ್ತಿನೊಳಗೆಲ್ಲ ಹೂಗಳನ್ನು ಬೆಳೆದವ ನಾನು. ಸುಮ್ಮನೆ ಒಂದು ಪ್ರೇಮದಿಂದ ಒಂದು ಹೂ ಇಡಬೇಕೇ ವಿನಃ, ಪ್ರೇಮ ಇಡಬೇಕೇ ವಿನಃ, ಪ್ರೇಮದ ಪ್ರತೀಕ. ಇಟ್ ಈಸ್ ಎ ಸಿಂಬಾಲ್ ಆಫ್ ಅವರ್ ಡಿವೋಷನ್. ಇದು ಸುಮ್ಮನೆ ಭಕ್ತಿಯ ಒಂದು ಪ್ರತೀಕ. ಈ ಹೂವ, ಒಂದು ಹೂವ ಹೃದಯ ಇಟ್ಟಂಗೆ ಇಡೋ, ದೇವನಿಗೆ ಸ್ವೀಕೃತ.
ಲಕ್ಷ ಲಕ್ಷ ಆಶೆಯಿಂದ ಇಟ್ಟರೆ ಅಸ್ವೀಕೃತ. ಅದು ತಗೊಂಡೇನು ಮಾಡ್ತಾನದು? ಏನು ಮಾಡೋದು? ಬೇಕಲ್ಲ. ಅತ್ಯಂತ ಮಹತ್ವದ ವಸ್ತು ಬದುಕಿನಲ್ಲಿ ಅದು ಎದೆಯೊಳಗಿರುವ ಮಧುರ 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 ಭಾವ. ಚಲೋ ಹೃದಯದೊಳಗೆ ಭಾವ ಇತ್ತು ಅಂದರೆ ಅದು ಅಂಥ ಭಾವನೆ ನಮ್ಮ ಎದ್ಯಾಗ, ಅಂಥ ವಿಚಾರ ನಮ್ಮ ತಲೆಯಾಗ ಇಷ್ಟಿತ್ತು ಅಂದ್ರೆ ಬದುಕಿನ ಬಟ್ಟೆ ಚಲೋ ತಯಾರಾಗ್ತದೆ. ಅದಕ್ಕೆ ದೇವದುಕುಲ, ದೇವನಿಗೆ ಸಮರ್ಪಿತವಾದಂಥ ಬಟ್ಟೆ ಅಂತ ಜೇಡರ ದಾಸಿಮಾರ್ರಿ ಎಷ್ಟು ಚಂದ ಮಾತು ಹೇಳಿ. ಕೆಡಿಸಬಾರದು. ಸ್ವಲ್ಪ ಕಣ್ಣು ತಪ್ತು ಕಾಲು ತಪ್ತು ಅಂದ್ರೆ ನೇಯುವಾಗ ಬಟ್ಟೆ ಕೆಡ್ತದೆ, ಬಟ್ಟೆ ಕೆಟ್ಟು ಹೋಗ್ತದೆ. ಅದಕ್ಕೆ ಬಹಳ ವಿಚಾರ ಮಾಡಿ ಹೆಣಿಬೇಕಾಗ್ತದೆ. ಬಟ್ಟೆ ಚಲೋ ಇರಬೇಕು, ಚಂದಿರಬೇಕು. ಹಾಗೆ ಜೀವನವನ್ನು ಕಟ್ಟಿಕೋಬೇಕು. ಅದಕ್ಕೆ ಸಾಧನ ಮಾಡೋದು ಅಂತಾರೆ. ಚಲೋ ಕೆಲಸ ಮಾಡೋದು, ಒಳ್ಳೆಯ ಕಾರ್ಯ ಮಾಡೋದು ಮಾಡಬೇಕು. ಚಲೋ ಬಟ್ಟೆ ಕೆಡಿಸಬಾರದು, ಜೀವನವನ್ನು ಹಾಳು ಮಾಡಬಾರದು. ಹಂಗೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಒಂದು ಸಾಧನದಲ್ಲ, ಆ ಸಾಧನೆಗೆ ಆಧ್ಯಾತ್ಮಿಕ ಸಾಧನೆ. ಇದು ಬೇಕೋ ಬೇಡೋ ಹೇಳಿ, ಎಷ್ಟು ಚೆನ್ನಾಗಿದೆ. ಜೀವನ ಒಳ್ಳೆಯದಾಗಬೇಕಾದ್ರೆ ಇದೆಲ್ಲ ಬೇಕಲ್ಲ. ಅಂಥ ಬದುಕನ್ನು ಬಹಳ ಹಿಂದೆ ಈ ದೇಶದೊಳಗೆ ಗುಡಿಸಲದಾಗ ಕೂತ್ಕೊಂಡು ಬದುಕಿ, ಕಾಡಿನ ಪ್ರದೇಶ, ಸುಂದರವಾದ ವನಸಿರಿ, ಅಲ್ಲಿ ಕೂತ್ಕೊಂಡು ಋಷಿಗಳು ಮಕ್ಕಳಿಗೆ ಇದನ್ನು ಕಲಿಸ್ತಿದ್ರು. ಹೀಗೆ ಬದುಕಬೇಕು, ಹೀಗೆ ಬದುಕಲಿಕ್ಕೆ ನಿನಗೆ ಬಂತು ಅಂದರೆ ನೀನು ಪ್ರಪಂಚಕ್ಕೆ ಹೋಗು ಅಂತಿದ್ರು. ಎಲ್ಲ ಶಾಲೆ ಮುಗಿಸಿ ಅವರಿಗೆ ಕಳಿಸಿಕೊಡುವಾಗ, ಹುಡುಗರಿಗೆ ಮನೆಗೆ ಕಳಿಸಿಕೊಡುವಾಗ ನೀನು ಗೃಹಸ್ಥನಾಗೋದಾದರೆ ಏನು ಮಾಡಬೇಕು? ಹೀಗಿರಬೇಕು. ನೀನು ಸನ್ಯಾಸಿಯಾಗಬೇಕಾದರೆ ಹೀಗಿರಬೇಕು. ಹೇಗಿರಬೇಕು? ಹೇಗೆ ಇದ್ದರೆ ಬದುಕೆಲ್ಲ ಪವಿತ್ರ ಆಗ್ತದೆ ಹಂಗಿರಬೇಕಷ್ಟೇ. ಚಲೋ ಆನಂದವಾಗಿರಬೇಕು. ಹಂಗೆ ಹುಡುಗರಿಗೆ ಅದನ್ನು ಕಲಿಸ್ತಿದ್ರು. ಹಿಂಗೆ ಹೋಗಿ ಬದುಕ್ರಿ ಅಂತ. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಾತ್ ಮಾ ಪ್ರಮದಃ. ಎಷ್ಟು ಚಂದ ಹೇಳ್ತಿದ್ದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರ. ಇದನ್ನು ಸಣ್ಣ ಮಕ್ಕಳಿಗೆ ಕಲಿಸಿ 10-12 ವರ್ಷ ಕಲಿಸಿ ಕೊನೆಗೆ ಈ ಮಾತುಗಳನ್ನು ಹೇಳಿ ನಿಮ್ಮ ಬದುಕ ಅದ್ಭುತ ಆಗಬೇಕು ನೋಡು, ಚೆನ್ನಾಗಿ ಬಾಳಿ, ಎಷ್ಟು ಸಂಪತ್ತ ಮಾಡ್ತೀರಿ ಮಹತ್ವದ್ದಲ್ಲ, ಎಷ್ಟು ಚೆನ್ನಾಗಿ ಬಾಳ್ತೀರಿ ಮಹತ್ವದ್ದು ಅಂತ ಹೇಳಿ ಕಳಿಸ್ಕೊಡ್ತೀವಿ. ಅವ್ರು ಹೇಳೋ ಮಾತು ಎಷ್ಟು ಚಂದ. ಮಾತೃದೇವೋ ಭವ. ಹೋಗ್ರಿ, ನಿಮ್ಮ ತಾಯಿಯನ್ನು ದೇವರು ಅಂತ ತಿಳ್ಕೊಳ್ಳಿ. ನಿಮ್ಮ ತಂದೆ ದುಡಿತಾನ, ಕಷ್ಟಪಡ್ತಾನ, ಜೀವನವನ್ನು ಕಟ್ಟೋ ಕೆಲಸ ಮಾಡ್ತಾನ, ಆತ ದೇವ ಅಂತ ತಿಳ್ಕೊಳ್ಳಿ. ಆಚಾರ್ಯರು ನಿಮಗೆ ಜ್ಞಾನ ಕೊಡ್ತಾರೆ, ಗುರುಗಳು, ಅವರು ದೇವರಂತ ಭಾವಿಸಿ.
4 ಜನ ಮನೆಗೆ ಅತಿಥಿಗಳು ಬಂದರೆ ನಮಗೆ ಸಂತೋಷ ಕೊಡ್ತಾರೆ, ಅವರನ್ನು ದೇವರಂತ ತಿಳ್ಕೊಳ್ಳಿ. ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಏನು ಚಲೋ ಕೆಲಸಗಳದಾವ ಜಗತ್ತಿನಲ್ಲಿ, ಅಂಥ ಕೆಲಸಗಳನ್ನು ಮಾಡ್ಕೋಂತ 100 ವರ್ಷ ಬದುಕ್ರಿ ಅಂತ. ಎಷ್ಟು ಚೆನ್ನ. ಮಾತೃದೇವೋಭವ, ತಾಯಿ ದೇವರು. ಯಾಕೆ? ಅಷ್ಟು ಹೃದಯ, ಅತ್ಯಂತ ಪರಿಶುದ್ಧವಾದ ಹೃದಯ, ಪ್ರೇಮಳ ಹೃದಯ. ಆದ್ದರಿಂದ ತಾಯಿ ದೇವರು. ತಂದೆ ದೇವರು ಯಾಕೆ? ಸಮರ್ಥ, ಕಾರ್ಯ ಸಾಮರ್ಥ್ಯವುಳ್ಳವ, ದುಡಿತಾನ, ಚಲೋ ಜೀವನ ಸಾಗಿಸ್ತಾನ ಅಂತ ತಂದೆ ದೇವರು. ಗುರುದೇವರು ಯಾಕೆ? ಜ್ಞಾನವನ್ನು ಕೊಡ್ತಾನ ಅಂತ ಗುರುದೇವರು. ಅತಿಥಿಗಳು ಯಾಕೆ ದೇವರು ಅಂದರೆ ಅವರು ಸಂತೋಷವನ್ನು ಉಂಟು ಮಾಡ್ತಾರೆ ಮನೆಗೆ ಬಂದು, ಆದ್ದರಿಂದ ಅತಿಥಿಗಳು ದೇವರು. ಹೀಗೆ ಭಾವಿಸು.